ಹಾಯ್ ನಮಸ್ತೆ. ನಾನಿವತ್ತು ಮಾಡ್ತಾ ಇದ್ದೇನೆ ತೊಂಡೆಕಾಯಿ ಪಲ್ಯ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಹೀಗೇ ಮಾಡೋದು. ಹೇಗೆ ಮಾಡೋದು ಅಂತ ತಿಳಿಸ್ತೇನೆ ಬನ್ನಿ. ಮೊದಲು ತೊಂಡೆಕಾಯನ್ನು ಚೆಂದ ಕಟ್ ಮಾಡಬೇಕು. ಅದನ್ನು 4 ಪೀಸಾಗಿ ಕಟ್ ಮಾಡಬೇಕು. ಆಮೇಲೆ ಹಸಿಮೆಣಸು, ಈರುಳ್ಳಿ ಹಾಗೆ ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ನಾವು ಆಲ್ಮೋಸ್ಟ್ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು ಎಲ್ಲದಕ್ಕೆ ಕೂಡ. ಹಾಗೆ ತೆಂಗಿನ ಎಣ್ಣೆನೇ ಹಾಕ್ತಾ ಇದ್ದೇನೆ. ಹಾಗೆ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿ, ಅದಾದಮೇಲೆ ಒಂದು ಕರಿಬೇವು, ಒಣಮೆಣಸು ಹಾಗೆ ಒಂದು ಬೆಳ್ಳುಳ್ಳಿಯನ್ನು ಗುದ್ದಿ ಹಾಕಿ, ಇಲ್ಲಾಂದರೆ ಅದು ರಟ್ಟುವಂಥ ಸಾಧ್ಯತೆ ಇರ್ತದೆ. ಹಾಗೆ ಅದಕ್ಕೆ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಟೊಮೆಟೊವನ್ನು ಹಾಕಿ ಚೆಂದ ಫ್ರೈ ಮಾಡಿ. ಇದು ಚೆಂದ ಫ್ರೈ ಆದಮೇಲೆ ಉಪ್ಪನ್ನು ಈಗಲೇ ಹಾಕ್ಬೋದು. ನಾನು ಮಾತ್ರ ತೊಂಡೆಕಾಯಿ ಹಾಕಿದ ಮೇಲೆ ಹಾಕ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಈಗಲೇ ಹಾಕ್ಬೋದು. ನೆಕ್ಸ್ಟ್ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ತೊಂಡೆಕಾಯನ್ನು ಇದಕ್ಕೆ ಸೇರಿಸಿದರೆ ಆಯಿತು. ಅದನ್ನು ಹಾಕಿ ಚೆಂದ ಒಮ್ಮೆ ಮಿಕ್ಸ್ ಮಾಡಬೇಕು. ಈಗ ನಾನು ಚೆಂದ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಸೌಟು ಇಟ್ಕೊಂಡು ಕಷ್ಟ ಆಗ್ತಿತ್ತು. ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ. ಹಾಗೆ ಇದನ್ನು ಚೆಂದ ಮಿಕ್ಸ್ ಮಾಡಿ ಆದಮೇಲೆ ನಾನು ಈಗ ಉಪ್ಪು ಹಾಕ್ತಾ ಇದ್ದೇನೆ. ನಾನು ಹೇಳಿದಾಗೆ ಆಗಲೇ ನೀವು ಉಪ್ಪು ಹಾಕ್ಬೋದು. ಉಪ್ಪೆಲ್ಲ ಹಾಕಿದ ಮೇಲೆ ಚೆಂದ ಫ್ರೈ ಮಾಡಬೇಕು. ಒಮ್ಮೆ ಅದೆಲ್ಲ ಉಪ್ಪೆಲ್ಲ ಅದಕ್ಕೆ ಸರಿಯಾಗಿ ಇಟ್ಕೊಳ್ಬೇಕು. ಆದಮೇಲೆ ನಾನು ಈಗ ನೀರನ್ನು ಹಾಕಿ ಚೆಂದ ಅದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕಿ ಚೆಂದ ನಾವು ಬೇಯಲಿಕ್ಕೆ ಇಡಬೇಕು. ನಾನೀಗೆಲ್ಲ ನೀರನ್ನೆಲ್ಲ ಹಾಕಿ ಇಟ್ಟಿದ್ದೇನೆ. ಅದು ಚೆಂದ ಇನ್ನೂ ಕುದಿಯೆಲ್ಲ ಬರಬೇಕು. ಹಾಗೆ ಇಷ್ಟು ನೀರಿಟ್ಟಿದ್ದೇನೆ, ಯಾಕಂದರೆ ಅದು ಮುಳುಗುವ ತನಕ ಇರಲಿ. ಹಾಗೆ ನೆಕ್ಸ್ಟ್ ಅದು ಚೆಂದ ಕುದಿಯೆಲ್ಲ ಬಂದ ಮೇಲೆ ಒಮ್ಮೆ ಕೈಲನ್ನು ಆಚೆ ಈಚೆ ಮಾಡಿ. ಅದಾದಮೇಲೆ ನಾನೀಗ ಕಾಯಿ ತುರಿದೆಲ್ಲ ಇಟ್ಕೊಂಡೆ. ನಂತರ ಇದನ್ನು ನಾವು ತೊಂಡೆಕಾಯಿ ಪಲ್ಯಕ್ಕೆ ಹಾಕಬೇಕು. ಈಗಲೇ ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ, ಮತ್ತು ಉಪ್ಪು ಕೂಡ ಅಷ್ಟೇ ಈಗಲೇ ನೋಡ್ಕೊಳ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು. ಖಾರ ಕೂಡ ಅಷ್ಟೇ, ಸ್ವಲ್ಪ ಬೇಕಾದರೆ ಹಾಕಿಕೊಳ್ಳಿ. ರೆಡಿ ಆಯಿತು ನನ್ನ ತೊಂಡೆಕಾಯಿ ಪಲ್ಯ. ಇದನ್ನು ನಾನು ಗಂಜಿಯ ಜೊತೆ ಹಾಕಿಕೊಂಡೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ಒಮ್ಮೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.